ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಾಸ್ಟರ್ ಟ್ರೇಡಿಂಗ್. ಸೊ ಇವತ್ತಿನ ಸೆಷನಲ್ಲಿ ನಾನು ಗೋಲ್ಡ್ ಲೈವ್ ಟ್ರೇಡಿಂಗ್ ಕೊಟ್ಟಿದ್ದೆ ಅಲ್ವಾ. ಸೊ ಏನು ಮೇನ್ ಅನಾಲಿಸಿಸ್ ಅಂತಂದರೆ ಬೈ ಎಟ್ 2399, ಸ್ಟಾಪ್ ಲಾಸು 2378 ಇತ್ತು, ಟಾರ್ಗೆಟು 2480 ಇತ್ತು, ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:5 ಇತ್ತು. ಸೊ ಇದು ಟೈಮ್ ಗಿವನ್ ವಾಸ್ 10 ಡೇಸ್. ಓಕೆ, ಸೊ ಲಾಸ್ಟ್ ವೀಕೆ ಟಾರ್ಗೆಟ್ ರೀಚ್ ಆಗಿದೆ. ಆಮೇಲೆ ನಾವು ಇದೇ ಅನಾಲಿಸಿಸ್ ಮೇಲೆ ಲೈವ್ ಟ್ರೇಡಿಂಗ್ ಸಹ ಕೊಟ್ಟಿದೆ. ಲೈವ್ ಟ್ರೇಡಿಂಗ್ ಕೊಟ್ಟಾಗ ಅನಾಲಿಸಿಸ್ ಮಾಡಿ ಮತ್ತೆ ಎಕ್ಸ್ಟ್ರಾ 2 ಟಾರ್ಗೆಟ್ಸ್ ಕೊಟ್ಟೆ. ದಟ್ ಈಸ್ 2520 ಅಂಡ್ ಆಲ್ಸೋ 2590 ಕೊಟ್ಟಿದೆ. ದಿ ಗೋಲ್ಡ್ ಪ್ರೈಸ್ ಇಸ್ ನಿಯರ್ ಟು 2520. ಸೊ ಇವತ್ತು ಆ ಟ್ರೇಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನಿಷಿಯಲಿ ಅನಾಲಿಸಿಸ್ ಪೋಸ್ಟ್ ಮಾಡಿದಾಗ ಫಸ್ಟ್ ಟಾರ್ಗೆಟು 2427 ಕೊಟ್ಟಿದ್ದು, ಸೆಕೆಂಡ್ ಟಾರ್ಗೆಟು 2469 ಅಂಡ್ ಥರ್ಡ್ ಒನ್ 2480 ಕೊಟ್ಟಿದ್ದು. ಸೊ ಫಸ್ಟ್ ಟಾರ್ಗೆಟ್ ರೀಚ್ ಆದಾಗ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡಿದ್ವಿ. ಸೆಕೆಂಡ್ ಟಾರ್ಗೆಟ್ ರೀಚ್ ಆದಾಗ ಸಹ ಸ್ಟಾಪ್ ಲಾಸ್ನ ಟ್ರಯಲ್ ಮಾಡಿದ್ವಿ. ಬಟ್ ಸೆಕೆಂಡ್ ಟಾರ್ಗೆಟ್ ರೀಚ್ ಆದಾಗ ಹೆವಿ ಪುಲ್ ಬ್ಯಾಕ್ ಆಗಿ ಸ್ಟಾಪ್ ಲಾಸ್ ಹಿಟ್ ಆಯಿತು. ಬಟ್ ಆಮೇಲೆ ಪ್ಯಾಟರ್ನ್ ಹೇಗೆ ಕ್ರಿಯೇಟ್ ಆಗಿತ್ತು ಅಂತಂದರೆ RSI ಡೈವರ್ಜೆನ್ಸ್, ವಿ ಫೌಂಡ್ RSI ಡೈವರ್ಜೆನ್ಸ್. ಸೊ ಮತ್ತೆ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ರೀಟೇಕ್ ತೊಗೊಂಡ್ವಿ. ಅದೇ ಸೇಮ್ ಅನಾಲಿಸಿಸ್, ಸೇಮ್ ಟ್ರೇಡೇ ಮತ್ತೆ ರೀಟೇಕ್ ತೊಗೊಂಡ್ವಿ. ಸೊ ಲಾಸ್ಟ್ ಟೈಮು ನಮಗೆ ಫಸ್ಟ್ ಟೈಮ್ ಆ್ಯಕ್ಚುಲಿ ನಮಗೆ 65% ಆಫ್ ROI ಬಂದಿತ್ತು. ಸೊ ಅದೇ ಅನಾಲಿಸಿಸ್ಗೆ ಮತ್ತೆ ಇವಾಗ ಎಷ್ಟು ROI ಜನ್ರೇಟ್ ಆಗಿದೆ, ಸೊ ಎರಡು ಆ್ಯಡ್ ಮಾಡಿದ್ರೆ ಈ ಅನಾಲಿಸಿಸಿಂದ ಎಷ್ಟು ROI ಜನ್ರೇಟ್ ಆಗ್ತಾ ಇದೆ ಅಂತ ಎವ್ರಿಥಿಂಗ್ ಐ ವಿಲ್ ಬಿ ಕವರಿಂಗ್ ಇನ್ ದಿಸ್ ಸೆಷನ್. ಐ ಆಮ್ ಶೇರಿಂಗ್ ದಿ ಸ್ಕ್ರೀನ್. ನಾವು ಅನಾಲಿಸಿಸ್ ಪೋಸ್ಟ್ ಮಾಡಿದ್ದು ಶಾರ್ಟ್ ಟರ್ಮ್ ಅಂದರೆ ಟೈಮ್ ಫ್ರೇಮ್ ತೊಗೊಂಡಿದ್ದು ಡೇ ಟೈಮ್ ಫ್ರೇಮ್. ಸೊ ಒಂದೇ ದಿವಸದಲ್ಲಿ ನಾವು ಲೈವ್ ಟ್ರೇಡಿಂಗ್ ಕೊಟ್ಟೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಸೊ ಮಿನಿಮಮ್ ನಮಗೆ 10 to 15 ಡೇಸ್ ಬೇಕಾಗುತ್ತೆ. ಸೊ ನಾನೇನು ಮಾಡಿದ್ದೀನಿ, ಎವ್ರಿ ಆಫನ್ನು ಆಲ್ಮೋಸ್ಟ್ 4 to 5 ವೀಡಿಯೋಸು ಕ್ರಿಯೇಟ್ ಮಾಡಿದ್ದೀನಿ. ಲೈವ್ ಟ್ರೇಡಿಂಗ್ದೇ 4 to 5 ವೀಡಿಯೋಸ್ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲ ವೀಡಿಯೋದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಗೋಲ್ಡ್ ಲೈವ್ ಟ್ರೇಡಿಂಗ್ ಅನಾಲಿಸಿಸಿಂದ ಎಷ್ಟು ಪ್ರಾಫಿಟ್ ಆಗಿದೆ ಅಂದರೆ, ಫಸ್ಟ್ ಅಕೌಂಟಲ್ಲಿ 3 ಕ್ವಾಂಟಿಟಿ ತೊಗೊಂಡ್ವಿ. ಸೊ ಇನ್ವೆಸ್ಟ್ಮೆಂಟ್ ಅಮೌಂಟ್ ಬೇಕಾಗಿದ್ದು 9000. ಸೊ ಫಸ್ಟ್ ಟೈಮು ಟಾರ್ಗೆಟ್ ರೀಚ್ ಆದಾಗ 6500. ಫಸ್ಟ್ ಟೈಮ್ ಆ್ಯಕ್ಚುಲಿ ಎಷ್ಟು ROI ಮಾಡಿದ್ವಿ ಅಂದರೆ 65%. ಟ್ರಯಲ್ ಸ್ಟಾಪ್ ಲಾಸ್ ಹಿಟ್ ಆಯ್ತಲ್ಲ, ಅದಕ್ಕಂತ 6500 ಬುಕ್ ಮಾಡಿದ್ವಿ. ಅದೇ ದಿವಸ ನಮಗೆ RSI ಡೈವರ್ಜೆನ್ಸ್ ಆದಾಗ ಸೊ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಕನ್ಫರ್ಮ್ ಆಗಿ ರೀಟೇಕ್ ಮಾಡಿದ್ವಿ. ರೀಟೇಕ್ ಆಗಿ ಸೊ ಇವತ್ತು ಕ್ಲೋಸ್ ಮಾಡಿದ್ವಿ ಅಲ್ವ. ಸೊ ಇವತ್ತು ಕ್ಲೋಸ್ ಮಾಡ್ತಾ ಇದ್ದೀವಿ ಅಲ್ವ. ಸೊ ಆಲ್ಮೋಸ್ಟ್ 75 to 80% ROI ಬಂದಿದೆ. ಸೊ ಟೋಟಲು 150% ಪ್ರಾಫಿಟ್ ಬಂದಿದೆ. ಸೆಕೆಂಡ್ ಅಕೌಂಟಲ್ಲಿ 10 ಕ್ವಾಂಟಿಟಿ ತೊಗೊಂಡಿದ್ದು. ಇನ್ವೆಸ್ಟ್ಮೆಂಟ್ ಅಮೌಂಟ್ ರಿಕ್ವೈರ್ಡ್ ವಾಸ್ 40K. ಸೊ ಫಸ್ಟ್ ಟೈಮು 22K ಬುಕ್ ಮಾಡಿದ್ದು. ಸೇಮ್ ಥಿಂಗ್, ಟ್ರಯಲ್ ಸ್ಟಾಪ್ ಲಾಸ್ ಹಿಟ್ ಆಯಿತು, ಮತ್ತೆ ರೀಟೇಕ್ ಮಾಡಿ ಸೊ ಇವತ್ತು ಇಟ್ ಈಸ್ ನಿಯರ್ ಟು 30K ಇದೆ. ಸೊ ಆಲ್ಮೋಸ್ಟ್ 120 to 130% ಪ್ರಾಫಿಟ್ ಬಂದಿದೆ ನಮಗೆ. ಗ್ರೀನ್ ಲೈನ್ ಇದೆ ನೋಡಿ, ಅದು ಡೇ ಚಾರ್ಟಲ್ಲಿ ತೊಗೊಂಡ್ರೆ ದಟ್ ಈಸ್ ದಿ ರೆಸಿಸ್ಟೆನ್ಸ್ ಲೈನ್. ಸೊ ಇಲ್ಲಿ ನೋಡಿ ಪುಲ್ ಬ್ಯಾಕ್ ಆದಾಗ, ಸೊ ಇಲ್ಲಿ ನೋಡಿ ಮತ್ತೆ ಆ ಗ್ರೀನ್ ಲೈನ್ ಎಂಟರ್ ಆದಾಗ ಇದು ವ್ಯಾಲ್ಯೂ. ಸೊ ನಾನು ಸ್ಟಾಪ್ ಲಾಸ್ ಟ್ರೈಯಲ್ಲಿ ಇಲ್ಲಿ 2486 ಹಾಕಿದೆ. ಸೊ ಮತ್ತೆ ನಾನು 2 ಕ್ವಾಂಟಿಟಿ ಅಷ್ಟೇ ಪ್ಲೇಸ್ ಮಾಡಿದ್ದು. ಸೊ ಸಿನ್ಸ್ ಇಟ್ ಈಸ್ ನಿಯರ್ ಟು ಟಾರ್ಗೆಟ್ ಅಲ್ವಾ. ಸೊ ನೋಡಿ ಇದು ಇನ್ನೊಂದು ಅಕೌಂಟು. ಸೊ ಇದರಲ್ಲಿ ನೋಡಿ ಲಾಸ್ಟ್ ಟೈಮು ಸೊ ಇನ್ನೊಂದು ಅಕೌಂಟಲ್ಲಿ 10 ಕ್ವಾಂಟಿಟಿ 10 ಲಾಟ್ಸ್ ತೊಗೊಂಡಿದ್ದೆ. ಸೊ ಲಾಸ್ಟ್ ಟೈಮ್ ಅಷ್ಟೇ ಸೇಮ್ ಸಿನಾರಿಯೋ 22,000 ಏನೋ ಬುಕ್ ಮಾಡಿದ್ದು, ಮತ್ತು ಸ್ಟಾಪ್ ಲಾಸ್ ಹಿಟ್ ಆಯಿತು, ಮತ್ತೆ ರೀಟೇಕ್ ತೊಗೊಂಡಿದ್ದೆ. ಸೊ ಇವತ್ತು ಅದೇ ಇದು, ಸೊ ಅದೇ ಕಾಲ್ ನೋಡಿ ಆಲ್ಮೋಸ್ಟ್ 26,000-27,000 ಆಗಿದೆ ಇದು. ಈ ಟ್ರೇಡ್ಗೆ ಈ ಅಕೌಂಟಲ್ಲಿ 9,000 ಅಮೌಂಟ್ ಯೂಸ್ ಮಾಡಿದ್ದೀನಿ. ಸೊ ಈ ಅಕೌಂಟಲ್ಲಿ ಸೊ ಆಲ್ರೆಡಿ ಫಸ್ಟ್ ಒಂದು ಸತಿ 22,000 ಮಾಡಿರೋದು, ಈಗ ಸೊ ಇಟ್ಸ್ ಆಲ್ಮೋಸ್ಟ್ 27. ಸೊ ಈ ಟ್ರೇಡ್ಗೆ ನಾನು ಯೂಸ್ ಮಾಡಿರೋ ಅಮೌಂಟು 40K ಈ ಅಕೌಂಟಲ್ಲಿ. ಸೊ ಆಲ್ಮೋಸ್ಟ್ ಡಬಲ್ ಆಗಿದೆ ಅಲ್ವಾ. ಸೊ 48-49K ಆಗಿದೆ ಆಲ್ಮೋಸ್ಟ್. ಸೊ 120% ಬಂದಿದೆ ಆಲ್ಮೋಸ್ಟ್. ಓಕೆ, ಸೊ ಈ ಅಕೌಂಟಲ್ಲಿ ಸೊ ಆಲ್ಮೋಸ್ಟ್ 80% ಲಾಸ್ಟ್. ಸೊ ಆಲ್ಮೋಸ್ಟ್ 80% ಪ್ರಾಫಿಟ್ ಬಂದಿದೆ. ಸೊ ಲಾಸ್ಟ್ ಟೈಮು 65% ಅಂತಂದರೆ ಆಲ್ಮೋಸ್ಟ್ 140-150%
ಪ್ರಾಫಿಟ್ ಬಂದಿದೆ ಈ ಅಕೌಂಟಲ್ಲಿ. ಸೊ ಇನ್ನೊಂದು ಅಕೌಂಟಲ್ಲಿ ನಮಗೆ ಆಲ್ಮೋಸ್ಟ್ 120% ಪ್ರಾಫಿಟ್ ಬಂದಿದೆ. ಟಾರ್ಗೆಟ್ ರೀಚ್ ಆಗ್ಬೋದು. ಸೊ ಇಲ್ಲಿ 2520 ರೀಚ್ ಆದ ತಕ್ಷಣ ನಾನು ಕ್ಲೋಸ್ ಮಾಡ್ಕೊಳ್ತೀನಿ. So this is all about the update for the live trading. So in live trading we have booked almost around 150% of profit. ಅನಾಲಿಸಿಸ್ ಎಲ್ಲ ನಿಮ್ಮ ಟ್ರೇಡಿಂಗ್ ಜರ್ನಿಗೆ ಹೆಲ್ಪ್ ಆಗ್ತಾ ಇದೆ ಅಂತಂದರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.